ಗುಣಮಟ್ಟದ ಒಂದು ಔಷಧಿಗಳು ನೆಟ್ಟಿಗೆ ಸಿಗ್ತಾ ಇಲ್ಲ. ಅಧಿಕಾರಿಗಳು ಅಥವಾ ಡಾಕ್ಟರ್ಸ್ಗಳು ಇಲ್ಲಿ ಸಿಬ್ಬಂದಿಗಳು ಯಾವ ರೀತಿ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಯಾಕೆಂತಂದ್ರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಾಗಿದೆ. ಇವತ್ತು ಖಾಸಗೀಕರಣ ಯಾಕೆ ಬರ್ತದೆ? ಒಂದು ಕಡೆಗೆ ವೈದ್ಯಕೀಯ ಲಾಭದಾಯಕ ಇಟ್ಕೊಂಡು ಇವತ್ತು ಖಾಸಗೀಕರಣ ಹೋಗ್ತಾ ಇದೆ. ಇವತ್ತು ನೋಡ್ತಾ ಇದ್ದೇವೆ, ದಿನನಿತ್ಯ ಇದು ಗೊತ್ತಾಗ್ತದೆ. ಪಿನ್ ಟು ಪಿನ್ ನಾವು ಹೇಳ್ಬೋದು ಜಿಲ್ಲೆಯಲ್ಲಿ ಎಷ್ಟು ಅಕ್ರಮ ನಡೀತಿದೆ, ಎಷ್ಟು ಭ್ರಷ್ಟಾಧಿಕಾರಿಗಳಿದ್ದಾರೆ, ಎಷ್ಟು ಸಿಬ್ಬಂದಿ ಯಾವ ತರ ಮಾಡ್ತಾರೆ ನಮಗೆ ಮಾಹಿತಿ ಇದೆ. ಇದು ಯಾವುದೇ ಇವತ್ತು ಪ್ರಾಥಮಿಕ ವೃತ್ತಿನ ಕೊಡ್ತಾ ಇದೆ. ಇವತ್ತು ಎಚ್ಚೆತ್ತಬೇಕು. ಇವತ್ತು ಖಾಸಗಿ ಮಟ್ಟವನ್ನೇ ನೀವು ಮಾಡ್ತಕ್ಕಂಥ ಭ್ರಷ್ಟ ಮತ್ತೆ ನೀವತ್ತು ಉತ್ತಮವಾದಂತಹ ಕೊಳ್ಳಾಗುವಂತ ಸಮಯ ಇವತ್ತು ಖಾಸಗೀಕರಣ ನುಗ್ತಾ ಇದ್ದೇವೆ. ಇವತ್ತು ಜನರು ಕೂಡ ಸರ್ಕಾರಿ ಆಸ್ಪತ್ರೆ ಏನಪ್ಪ ಔಷಧಿ ಸಿಗ್ತಾ ಇಲ್ಲ, ಸರಿಯಾಗಿ ಸಮಯಕ್ಕೆ ಡಾಕ್ಟರ್ಗಳು ಸಿಗ್ತಾ ಇಲ್ಲ, ಒಳಗೆ ಹೋದ ಸಿಬ್ಬಂದಿಗಳು ಸರಿಯಾಗಿ ಜನರಿಗೆ ಸ್ಪಂದಿಸ್ತಿಲ್ಲ ಅನ್ನೋದು ಗೋಳಾಡ್ತಿರೋದು ನಮ್ಮ ಮುಂದೆ ಇದೆ, ಎಲ್ಲರ ಮುಂದೆ ಇದೆ. ಈ ವಿಚಾರ ಗಮನದಲ್ಲಿಟ್ಟುಕೊಂಡು ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಈ ಮುತುವರ್ಜಿ ವಹಿಸಿ ಡಾಕ್ಟರ್ಗಳು ಏನು ಡ್ಯೂಟಿ ಅವರ್ಸ್ ಇದೆ ಅವರ್ಸ್ ಇರಬೇಕು. ಸಿಬ್ಬಂದಿಗಳು ಕೊರತೆಯಾಗದಂಗೆ ನಿಭಾಯಿಸಬೇಕು. ರೋಗಿಗಳಿಗೆ ಪರಿಕರ ಏನಿದೆ ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಲ್ಲಿ ಜನರಿಗೆ ತೊಂದರೆ ಆಗದೀಗ ಔಷಧಿಗಳು ಹೊರಗಡೆ ಬರೋದೀಗ ಇದೇ ಆಸ್ಪತ್ರೆಗೆ ಗುಣಮಟ್ಟದ ಔಷಧಿಗಳು ನೀಡಬೇಕು. ಆ ನಿಟ್ಟಿನಲ್ಲಿ ಮಾಡಬೇಕು. ಯಾಕಂದ್ರೆ ಈಗ ನೀವು ಮಾಡೋದು ಒಂದು ಬೇಜವಾಬ್ದಾರಿತನದಿಂದ ಇವತ್ತು ಖಾಸಗಿ ಕಂಡುಗಳು ಬರ್ತಾ ಇದ್ದಾರೆ. ಖಾಸಗಿ ಜನ ಬರ್ತಾರೆ. ಇವತ್ತು 10 ರೂಪಾಯಿ ಕೊಟ್ಟು ಚೀಟಿ ಮಾಡೋದು, ನಾಳೆ 50 ಮಾಡೋದು.